ರಾಜ್ಯ ರಾಜಕಾರಣದಲ್ಲಿ ಇವತ್ತು ಆಡಿಯೋ ಸಂಚಲನ. ಜಮೀರ್ ಅಹಮ್ಮದ್ ಖಾನ್ ಅವರು ತಮ್ಮ ಆಪ್ತರ ಜೊತೆಗೆ ದಾವಣಗೆರೆಯಲ್ಲಿ ಸಮರ್ಥ ಶಾಮನೂರನ್ನು ಸೋಲಿಸುವುದಕ್ಕೆ ನಡೆಸಿದ ಷಡ್ಯಂತ್ರದ್ದು ಎನ್ನಲಾದಂಥ ಆಡಿಯೋ. ಆನಂದ ಬೈದನ ಮನೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಜಮೀರ್ ಅಹಮ್ಮದ್ ಖಾನ್ ಪೊಲಿಟಿಕಲ್ ಫ್ಯೂಚರ್ ಮೇಲೆ ಒಂದು ಕ್ವಶನ್ ಮಾರ್ಕ್ ಎದ್ದಿದೆ ಅನ್ಬಹುದಾ? ಎಸ್, ಖಂಡಿತವಾಗ್ಲೂ ಕೂಡ ಜಮೀರ್ ಅಹಮ್ಮದ್ ಖಾನ್ ಮಾತಾಡಿದ್ದಾರೆ ಎನ್ನಲಾಗಿರ್ತಕ್ಕಂಥ ಏನು ಆಡಿಯೋ ಇದೆ, ಇದು ಇಡೀ ಕಾಂಗ್ರೆಸ್ನೊಳಗೆ ದೊಡ್ಡ ಮಟ್ಟದ ಕಂಪಲ್ನ ಕಾರಣವಾಗಿದೆ. ಯಾಕೆಂತಂದ್ರೆ ಇದು ಕೇವಲ ಸಚಿವ ಸಂಪುಟ ರಚನೆ ಸಂದರ್ಭದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಅಥವಾ ಹೈಕಮಾಂಡ್ ಈ ಬಗ್ಗೆ ಒಂದು ಕಠಿಣವಾದ ಕ್ರಮ ತೆಗೆದುಕೊಳ್ಳುತ್ತೆ ಅನ್ನೋದಷ್ಟೇ ಅಲ್ಲ, ಬದಲಾಗಿ ಇಡೀ ಜಮೀರ್ ಅಹಮ್ಮದ್ ಅವರ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡಬಹುದಾಗಿರ್ತಕ್ಕಂಥ ಆಡಿಯೋ ಅಂದ್ರೂ ಕೂಡ ತಪ್ಪಾಗಲಾರದು. ಆ ಕಾರಣಕ್ಕಾಗಿ ಒಂದು ರೀತಿ ಜಮೀರ್ ಅಹಮ್ಮದ್ ಕ್ಯಾಂಪಲ್ಲೂ ಕೂಡ ದೊಡ್ಡ ಮಟ್ಟದ ಸಂಚಲನ ಆಗಿರ್ತಕ್ಕಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಜಮೀರ್ ಅಹಮ್ಮದ್ ಈ ಸಂಬಂಧಪಟ್ಟ ಹಾಗೆ ಅವರು ಎಲ್ಲೂ ಕೂಡ ಮಾಧ್ಯಮಗಳು ಹೇಳಿಕೆ ಕೊಟ್ಟಿಲ್ಲ. ಯಾಕೆಂತಂದ್ರೆ ಅವರು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ, ಈ ಒಂದು ಆಡಿಯೋ ನಕಲಿ ಅಂತಕ್ಕಂಥ ಎ ತಂತ್ರಜ್ಞಾನ ಬಳಸಿ ಮಾಡಲಾಗಿದೆ ಅಂತಕ್ಕಂಥದ್ದು ನಾವು ಜಮೀರ್ ಅಹಮ್ಮದ್ ಹೇಳಿದ್ರು. ಹಾಗಿದ್ರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಜಮೀರ್ ಅಹಮ್ಮದ್ ಯಾಕೆ ಮಾಧ್ಯಮಗಳಿಗೆ ಒಂದು ರಿಯಾಕ್ಷನ್ ಕೂಡ ಕೊಟ್ಟಿಲ್ಲ ಅಂತಕ್ಕಂಥದ್ದು? ಯಾಕಂದರೆ ಅವರು ಮಾಧ್ಯಮಗಳ ಪ್ರಶ್ನೆಯನ್ನು ಎದುರಿಸಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಪತ್ರಿಕಾ ಹೇಳಿಕೆಗೆ ಬಿಡುಗಡೆ ಮಾಡೋದಕ್ಕಷ್ಟೇ ಸೀಮಿತವಾಗಿರ್ತಕ್ಕಂಥ ಪ್ರತಿಕ್ರಿಯೆ ನೀಡಿದ್ದಾರೆ. ಇವತ್ತು ಬೆಳಗ್ಗೆ ಆಡಿಯೋ ರಿಲೀಸ್ ಆದ ತಕ್ಷಣ ಅವರು ಸಿದ್ದರಾಮಯ್ಯ ಮನೆಗೆ ಬಂದಿದ್ದರು. ಸಿದ್ದರಾಮಯ್ಯ ಅವ್ರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ದೆಹಲಿಗೆ ಹೋಗಬೇಕಾಗಿತ್ತು, ಆದರೆ ಕೊನೆ ಹಂತದಲ್ಲಿ ದೆಹಲಿಗೆ ಹೋಗಿಲ್ಲ. ಆದರೆ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಕ್ಯಾಂಪಲ್ಲೂ ಕೂಡ ಅದು ದೊಡ್ಡ ಮಟ್ಟದ ಕಂಪನ ಉಂಟು ಮಾಡಿಸಿದೆ. ಯಾಕೆಂದರೆ ಜಮೀರ್ ಅಹಮ್ಮದ್ ಹಲವು ಬಾರಿ ಸಿದ್ದರಾಮಯ್ಯ ಜೊತೆ ದೆಹಲಿಗೆ ಹೋಗಿದ್ದಾರೆ, ಇವತ್ತು ಕೂಡ ಹೋಗ್ಲಿಕ್ಕೆ ಹೊರಟಿದ್ರು. ಯಾಕೆಂದರೆ ಸಚಿವ ಸಂಪುಟದ ರಚನೆ ಸಂದರ್ಭದಲ್ಲಿ 10 ಜನರಿಗೆ ಆರಂಭಿಕ ಅವಕಾಶ ಇರುವ ಹಿನ್ನೆಲೆಯಲ್ಲಿ ಜಮೀರ್ ಅಹಮ್ಮದ್ ಕೂಡ 10 ಒಳಗಡೆ ಒಬ್ಬರಾಗಿರಬೇಕು ಅಂತಕ್ಕಂಥದ್ದು ಈ ಕ್ಯಾಂಪಿನ ಒಂದು ಒಟ್ಟಾರೆ ಉದ್ದೇಶ ಆಗಿತ್ತು. ಅದಕ್ಕೆ ಬೇಕಾದ ಪ್ರಯತ್ನಗಳು ಕೂಡ ನಡೆದಿತ್ತು. ಈಗ ಆಡಿಯೋ ರಿಲೀಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜಮೀರ್ ಅಹಮ್ಮದ್ ಅವರು ಸಚಿವ ಸಂಪುಟಕ್ಕೆ ಸೇರೋದಾಗಲಿ, ಜೊತೆಗೆ ಅವರ ರಾಜಕೀಯ ಭವಿಷ್ಯದ ಮೇಲೂ ಕೂಡ ದೊಡ್ಡ ಮಟ್ಟದ ಪರಿಣಾಮಗಳು ಉಂಟಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಕಾಂಗ್ರೆಸ್ನ ಎಲ್ಲ ಈ ಕೆಳ ಮತ್ತು ದೊಡ್ಡ ನಾಯಕರೆಲ್ಲರೂ ಕೂಡ ಹೇಳ್ತಾ ಇರತಕ್ಕಂಥದ್ದು ಅಧಿಕೃತ ಪಕ್ಷದ ಅಭ್ಯರ್ಥಿಯ ವಿರುದ್ಧ ಈ ರೀತಿಯಾಗಿರುವಂಥ ಷಡ್ಯಂತ್ರ ಸರಿಯಾದ್ದಲ್ಲ. ಒಂದೊಮ್ಮೆ ನ್ಯೂಟ್ರಲ್ ಆಗಿರಬೇಕಾಗಿತ್ತು. ಆದರೆ ಜಮೀರ್ ಅಹಮ್ಮದ್ ಅವರು ಯಾವುದೇ ಕಾರಣಕ್ಕೂ ಈ ರೀತಿಯಾಗಿ ಸೋಲಿಸಿ ಅಂಥೇಳಿ ತಮ್ಮ ಬೆಂಬಲಿಗರಿಗೆ ಆಪ್ತರಿಗೆ ಸೂಚನೆ ಕೊಡ್ತಕ್ಕಂಥದ್ದನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸಹಿಸುವಂಥ ಪ್ರಶ್ನೆ ಇಲ್ಲ. ಮತ್ತು ಇವರ ಷಡ್ಯಂತ್ರದ ಬಗ್ಗೆ ಬೇರೆ ಬೇರೆ ವಿಚಾರಗಳು ಕೇಳಿ ಬಂದಾಗಲೂ ಕೂಡ ಏನೂ ತಪ್ಪು ಮಾಡಿಲ್ಲ, ಸಾಕ್ಷ್ಯ ಇಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದೆ. ಆದರೆ ಸಾಕ್ಷ್ಯ ಸಿಕ್ಕಿರುವಂಥ ಕಾರಣಕ್ಕಾಗಿ ನಿಶ್ಚಯವಾಗಿಯೂ ಕೂಡ ಕ್ರಮ ಆಗತ್ತೆ ಅನ್ನುವಂಥ ಮಾತನ್ನು ಬಹುತೇಕ ನಾಯಕರು ಹೇಳ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಈಗ ಹಂಗಾಮಿ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯನವರು ಕೂಡ ಇವತ್ತು ಜಮೀರ್ ಅಹಮ್ಮದ್ ಅವರನ್ನ ದೆಹಲಿಗೆ ಕರೆದುಕೊಂಡು ಹೋಗಿಲ್ಲ. ಜಮೀರ್ ಅಹಮ್ಮದ್ ಅವರು ದೆಹಲಿಗೆ ಯಾವಾಗ ಸಿದ್ದರಾಮಯ್ಯ ಕರೆದುಕೊಂಡು ಹೋಗಿಲ್ಲೋ ಆವಾಗಲೇ ಒಂದು ರೀತಿ ಅಪ್ಸೆಟ್ ಆಗಿದ್ದಾರೆ. ಆ ಕಾರಣಕ್ಕಾಗಿ ಅವರು ಇವತ್ತು ಯಾವುದೇ ಮಾಧ್ಯಮಗಳಿಗೆ ರಿಯಾಕ್ಷನ್ ಕೂಡ ಕೊಟ್ಟಿಲ್ಲ. ಒಂದು ಖಾಸಗಿ ಅಪಾರ್ಟ್ಮೆಂಟಲ್ಲಿ ಅವರು ಬೆಳಗ್ಗೆಯಿಂದಲೂ ಕೂಡ ಇದ್ದಾರೆ. ಸೊ ಅವರು ರಿಯಾಕ್ಷನ್ ಪಡ್ಕೊಳ್ತಕ್ಕಂಥ ಪ್ರಯತ್ನ ಮಾಧ್ಯಮಗಳು ನಿರಂತರವಾಗಿ ಮಾಡ್ತಾ ಇದೆ. ಆದರೆ ಅವರು ಕೂಡ ರಿಯಾಕ್ಷನ್ ಕೊಡ್ತಿಲ್ಲ, ಕೇವಲ ಪತ್ರಿಕಾ ಹೇಳಿಕೆ ಅಷ್ಟೇ ಕೊಟ್ಟಿದ್ದಾರೆ. ಒಂದೊಮ್ಮೆ ಏನಾದರೂ ಕೂಡ ಅವರು ಇವತ್ತು ಪತ್ರಿಕಾ ಹೇಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ತಂತ್ರಜ್ಞಾನದ ಬಳಸಿ ಮಾಡಿರ್ತಕ್ಕಂಥದ್ದು, ನಾನೀಗ ದೂರು ಕೊಡ್ತಾ ಇದ್ದೇನೆ, ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕಾಗಿದೆ, ಆ ಕಾರಣಕ್ಕಾಗಿ ದೂರು ಕೊಡ್ತಾ ಇದ್ದೇನೆ, ಇದು ಷಡ್ಯಂತ್ರದ ಭಾಗ, ಹೀಗೆಲ್ಲ ಹೇಳಿದ್ದಾರೆ. ಹಾಗಂದರೆ ಅವರು ಮಾಧ್ಯಮಗಳ ಮುಂದೆ ಬಂದು ರಿಯಾಕ್ಷನ್ ಯಾಕೆ ಕೊಡ್ತಾ ಇಲ್ಲ ಅಂತಕ್ಕಂಥ ಸಹಜವಾದ ಪ್ರಶ್ನೆಗಳು ಉದ್ಭವಿಸುತ್ತೆ. ಎಲ್ಲವೂ ಕೂಡ ನಕಲಿ ಅನ್ನೋದಾದರೆ ಮಾಧ್ಯಮಗಳ ಮುಂದೆ ಹೇಳಬೇಕಾಗಿತ್ತು, ಇಲ್ಲ ನಕಲಿ ಇದು, ಈ ರೀತಿಯಾಗಿ ಇಂಥವ್ರು ಮಾಡಿದ್ದಾರೆ ಅಂತಕ್ಕಂಥ ಹೇಳಬೇಕಾಗಿತ್ತು. ಆದರೆ ಅವರು ಹೇಳುವ ಪ್ರಯತ್ನ ಮಾಡ್ತಾ ಇಲ್ಲ ಅಂತಂದ್ರೆ ಆನಂದ್, ಆಡಿಯೋ ವಿಷಯ ಒಂದ್ ಕಡೆ ರೀ, ಜಮೀರ್ ಅಹಮ್ಮದ್ ಖಾನ್ ಕರ್ನಾಟಕದ ಮುಸ್ಲಿಮರ ಅತ್ಯಂತ ಜನಪ್ರಿಯ ನಾಯಕ ಅನ್ನೋ ವಿಷಯದಲ್ಲಿ ಡೌಟ್ ಇಲ್ಲ. ಅವರನ್ನ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳುವುದೇ ಡೌಟ್ಫುಲ್ ಅನ್ನೋದಾದ್ರೆ ಇಡೀ ಮುಸ್ಲಿಂ ಸಮಾಜ ಸಿಟ್ಟಾಗಬಹುದು, ಸಮುದಾಯ ಸಿಟ್ಟಾಗಬಹುದು, ಆ ಥರದ್ದು ಏನಾದರೂ ಚರ್ಚೆಗಳಿದಾವ ಕಾಂಗ್ರೆಸ್ನಲ್ಲಿ? ಸಾಧ್ಯನೇ ಇಲ್ಲ. ಯಾಕಂದರೆ ಜಮೀರು ಎಲ್ರಿಗೂ ಮುಸ್ಲಿಂ ಸಮುದಾಯದಲ್ಲಿ ಬೇಕಾಗಿರ್ತಕ್ಕಂಥ ಅತ್ಯಂತ ಭಾಳ ದೊಡ್ಡ ನಾಯಕರು. ಅವರೆಲ್ಲರ ಜೊತೆ ಕೂಡ ಆತ್ಮೀಯ ಸಂಬಂಧ ಇದೆ. ರಾಜ್ಯದ ಉದ್ದಗಲಗೂ ಕೂಡ ಯಾವುದೇ ತಾಲೂಕು ಸೆಂಟ್ರಿಗೆ ಹೋದರೆ ಅಥವಾ ಯಾವುದೇ ಊರಿಗೆ ಹೋದರೂ ಕೂಡ ಅವರ ಪರವಾಗಿ ಮಾತಾಡ್ತಕ್ಕಂಥ ಅವನು ಸುತ್ತುವರಿಬಹುದಾಗಿರ್ತಕ್ಕಂಥ 10 ಜನ ಇದ್ದೇ ಇರ್ತಾರೆ. ಅಷ್ಟರ ಮಟ್ಟಿಗೆ ಜನಪ್ರಿಯ ನಾಯಕರವರು. ಮತ್ತು ಡ್ಯಾಮೇಜನ್ನು, ಸಮುದಾಯದ ಒಳಗಿರ್ತಕ್ಕಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಚಾಕಚಕ್ಯತೆ ಅವರಿಗಿದೆ. ಈಗ ಸಹಜವಾಗಿ ಜಮೀರ್ ವಿರುದ್ಧ ಒಂದಿಷ್ಟು ನಾಯಕರುಗಳು ತಮ್ಮದೇ ಆದಂಥ ರಿಯಾಕ್ಷನ್ ನೀಡ್ತಾ ಇದ್ದಾರೆ, ಅಥವಾ ಅವ್ರ ವಿರುದ್ಧ ತಮ್ಮದೇ ರಾಜಕಾರಣ ಮುಂದುವರಿಸೋ ಪ್ರಯತ್ನ ಮಾಡ್ತಿರ್ತಕ್ಕಂಥವ್ರು ಕೆಲವೇ ಪ್ರದೇಶಗಳಿಗೆ, ಒಂದಷ್ಟು ತಾಲೂಕುಗಳಿಗಷ್ಟೇ ಸೀಮಿತವಾಗಿರ್ತಕ್ಕಂಥ ಅವ್ರ ಪ್ರಾಬಲ್ಯ ಇರುವಂಥದ್ದು. ಇಡೀ ರಾಜ್ಯಕ್ಕೆ ಜಮೀರ್ ಅಹಮ್ಮದ್ ಇರ್ತಕ್ಕಂಥ ಪ್ರಾಬಲ್ಯ ಈ ನಾಯಕರಿಗೆ ಯಾರಿಗೂ ಇಲ್ಲ. ಒಂದಂತೂ ಸ್ಪಷ್ಟ, ಜಮೀರ್ ಅಹಮ್ಮದ್ ಅವರ ಏನು ಆಡಿಯೋ ಇದೆ ನಿಜವಾಗ್ಲೂ ಕೂಡ ಸಮುದಾಯದ ಒಳಗಡೆ ದೊಡ್ಡ ಮಟ್ಟದ ಚರ್ಚೆಯನ್ನು ಕೂಡ ಹುಟ್ಟುಹಾಕಿದೆ.
ಅವರು ಸಹಜವಾಗಿ ಆರಂಭಿಕ ಈ ಆಡಿಯೋ ಹೊರಗಡೆ ಬಂದ ತಕ್ಷಣ ಸಹಜವಾಗಿ ಇತರ ಮುಸ್ಲಿಂ ನಾಯಕರ ಮೇಲೆ ಡೌಟ್ ಪಡೋ ಸಹಜ. ಯಾಕಂದರೆ ಜಮೀರ್ ಅಹ್ಮದ್ ಬೆಂಬಲಿಗರು ಇಂಥವರೇ ಮಾಡಿರ್ಬೋದು, ಇವರೇ ರಿಲೀಸ್ ಮಾಡಿರ್ಬೋದು, ನಮ್ಮ ನಾಯಕರ ಒಳಗಡೆ ಸಂಪುಟಕ್ಕೆ ಸೇರಿದ ಹಾಗೆ ತಡೆಯುವಂಥ ಷಡ್ಯಂತ್ರದ ಭಾಗವಾಗಿ ಇದೆಲ್ಲ ಮಾಡಿರ್ಬೋದು ಅಂತಕ್ಕಂಥ ಹೇಳೋದು ಸಹಜ. ಆದರೆ ಜಮೀರ್ ಅಹ್ಮದ್ ಅವರ ಈ ಹಿಂದೆ ನೀಡಿರ್ತಕ್ಕಂಥ ಹೇಳಿಕೆಗೆ ಸಂಬಂಧಪಟ್ಟಾಗೆ ಪಕ್ಷದ ಪಡಸಾಲೆಯಲ್ಲಿ ಈ ಬಗ್ಗೆ ಚರ್ಚೆ ಇತ್ತು. ಅಧಿಕೃತ ಅಭ್ಯರ್ಥಿಯನ್ನು ಸೋಲಿಸುವಂಥ ಪ್ರಯತ್ನದ ಭಾಗವಾಗಿ ಬೇರೆ ಬೇರೆ ಪ್ಲಾನ್ ಆಫ್ ಆಕ್ಷನ್ಗಳನ್ನು ಮಾಡಿದ್ದಾರೆ, ಈ ಸಂಬಂಧಪಟ್ಟ ಸಾಕ್ಷ್ಯಗಳಿದೆ ಅಂತಕ್ಕಂಥ ಚರ್ಚೆಗಳು ಭಾಳ ಹಿಂದೆ ಕೂಡ ಇತ್ತು. ಹಾಗಾಗಿ ಒಂದು ರೀತಿ ಅನುಮಾನ ಎಲ್ಲರಲ್ಲೂ ಕೂಡ ಇತ್ತು. ಸಹಜ ಈಗ ಆಡಿಯೋಗಳು ಬಹಿರಂಗ ಆಗಿರುವಂಥ ಹಿನ್ನೆಲೆಯಲ್ಲಿ ಜಮೀರ್ ಅಹ್ಮದ್ ಅವರ ಸಂಪುಟಕ್ಕೆ ಸೇರಿಸೋದಿರಲಿ, ಅವರ ರಾಜಕೀಯ ಭವಿಷ್ಯ ಒಂದು ರೀತಿ ಎಲ್ಲೋ ಒಂದು ಕಡೆ ಮಂಕಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ಪರಿಸ್ಥಿತಿ ಯಾವುದೂ ಕೂಡ ಚೆನ್ನಾಗಿಲ್ಲ. ಒಂದೊಮ್ಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ರೆ ಸಹಜವಾಗಿ ಎಲ್ಲೋ ಒಂದು ಕಡೆ ಬ್ಯಾಟಿಂಗ್ ಮಾಡ್ತಕ್ಕಂಥ ಸಾಧ್ಯತೆಗಳಿತ್ತು. ಈಗ ಡಿ ಕೆ ಶಿವಕುಮಾರ್ ಇರತಕ್ಕಂಥದ್ದು, ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ ಜಮೀರ್ ಅಹ್ಮದ್ ಅವ್ರನ್ನ ಒಳಗಡೆ ತರಲಿಕ್ಕೆ ನಿಜವಾಗ್ಲೂ ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಈ ರೀತಿಯಾಗಿರ್ತಕ್ಕ ತಪ್ಪು ಮಾಡಿರೋ ವ್ಯಕ್ತಿಯನ್ನು ಒಳಗೆ ಕರೆದುಕೊಂಡದ್ದೇ ಆದರೆ ಇನ್ನೂ ಬೇರೆ ರೀತಿಯಾಗಿರ್ತಕ್ಕಂಥ ಅಪಾಯವನ್ನು ತಂದುಕೊಂಡಂಗಾಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಜಮೀರ್ ಅಹ್ಮದ್ ಅವರ ಸಂಪುಟಕ್ಕೆ ಒಳಗೆ ಕರ್ಕೊಂಡು ಬರಲಿಕ್ಕೆ ಅದಕ್ಕೆ ತೀವ್ರವಾಗಿರ್ತಕ್ಕಂಥ ವಿರೋಧ ವ್ಯಕ್ತಪಡಿಸುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಆ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯ ಪ್ರಯತ್ನ ಮಾಡಿದ್ರು, ದೆಹಲಿ ಕರೆದುಕೊಂಡು ಹೋಗಿಲ್ಲ. ಅಜಿತ್, ಒಂದು ಸೈಲೆಂಟ್ ಫೀಚರನ್ನು ನಾವು ಕಳೆದ 2-3 ದಿನಗಳಿಂದ ನೋಡ್ಬೋದು. 26ಕ್ಕೆ ಸಭೆ ಆಗತ್ತೆ, 28ಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಹೌದು. ಅದಾದ ಮೇಲಿನ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯನವರ ಜೊತೆ ಸಾಲಿಡ್ಲಿ ಒಂದೇನು ಗುಂಪು ನಿಂತ್ಕೊಂಡಿತ್ತು, ಅದನ್ನು ಒಡೆಯುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಓಕೆ, ಜಮೀರ ಒಂದಾಯಿತು, ಆಮೇಲೆ ಜಮೀರ್ ಆಯಿತು, ಜಾರಕಿಹೊಳಿ ಮೊದಲಿನ ಕೆಮಿಸ್ಟ್ರಿ ಇಲ್ಲ ಅಂತ ಹೇಳ್ತಾರೆ. ಈಗ ಸಿದ್ದರಾಮಯ್ಯನವರು ಜಾರಕಿಹೊಳಿ ನಡುವೆ ಕೆಮಿಸ್ಟ್ರಿ ಇಲ್ಲ ಅಂತಾರೆ. ಜಾರಕಿಹೊಳಿ ಅಧ್ಯಕ್ಷರಾಗುವುದರ ಬಗ್ಗೆನೂ ನಾನಾ ರೀತಿಯಾಗಿರ್ತಕ್ಕಂಥ ಕಮೆಂಟ್ಗಳಿವೆ. ನಂತರ ಎಚ್ ಸಿ ಮಹದೇವಪ್ಪನವರು ಸಂಪುಟ ಸೇರ್ತಾರೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ರಾಜಣ್ಣ ಹೆಚ್ಚು ಕಡಿಮೆ ನೋಡಿ ಅವರು ಶಾಸಕಾಂಗ ಪಕ್ಷದ ಸಭೆಗೆ ಬರಲಿಲ್ಲ. ಅದರ ಅರ್ಥ ಮುಂದಿನ ದಿನಗಳಲ್ಲಿ ಅವರೇನಂದರೆ ಡಿ ಕೆ ಶಿವಕುಮಾರ್ ಬಳಗದಲ್ಲಿ ಅಥವಾ ಕಾಂಗ್ರೆಸ್ನಲ್ಲಿ ಇರ್ತಾರೆ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಗಳು ಬಂದವು. ಅವ್ರು ಹೇಳಿದ್ರು, ನಾನು ಪಾವಗಡಕ್ಕೆ ವೆಂಕಟರಮಣಪ್ಪ ಅವರ ಅಂತ್ಯ ಸಂಸ್ಕಾರಕ್ಕೋಸ್ಕರ ನಾನು ಅಮೆರಿಕದಿಂದ ವಾಪಸ್ ಬಂದೆ ಅಂತ ಹೇಳಿ. ಹೌದು. ಜಿ ಪರಮೇಶ್ವರ್ ಒಂದು ವೇಳೆ ಸಿದ್ದರಾಮಯ್ಯನವರ ಕೆಳಗಿಳಿದ್ರೆ ದಲಿತ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಹೇಳ್ತಿದ್ದ ಜಿ ಪರಮೇಶ್ವರ್ ಇಡೀ ಚರ್ಚೆಯಲ್ಲಿ ಎಲ್ಲೂ ಕಾಣಿಸ್ತಾನೇ ಇಲ್ಲ. ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ಕೊಂಡು ಹೋದ್ರು, ಸ್ಪೀಕರ್ ಆಗರಿ ಅಂತ ಕೆ ಸಿ ವೇಣುಗೋಪಾಲ್ ಕೇಳಿದರು. ಅದಾದಮೇಲೆ ಅವ್ರದ್ದು ಉತ್ತರ ಇಲ್ಲ ಅಂತಿತ್ತು. ಬಟ್ ನಂತರದ ಪರಿಸ್ಥಿತಿಯಲ್ಲಿ ಕ್ಯಾಬಿನೆಟ್ ಫಾರ್ಮೇಷನಲ್ಲಿ ಜಿ ಪರಮೇಶ್ವರ್ ಏನು ಸ್ಥಾನಮಾನ ಇದೆ, ಈಗ ಅವ್ರು ಸಚಿವರಾಗ್ತಾರೋ ಇಲ್ವೋ ಅನ್ನೋದು ಭಾಳ ಸಣ್ಣ ವಿಷಯ ಅಜಿತ್. ಆ ಲೆವೆಲ್ನಲ್ಲಿ ಕೆಲಸ ಮಾಡ್ತಾರೆ. ಕರೆಕ್ಟ್. ಬಟ್ ಕ್ಯಾಬಿನೆಟ್ ಫಾರ್ಮೇಷನ್ನಲ್ಲಿ ಅವ್ರಿಗೆ ಸೇ ಎಲ್ಲಿದೆ? ಎಚ್ ಕೆ ಪಾಟೀಲ್ರು ಸಿದ್ದರಾಮಯ್ಯನವ್ರ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡಿರ್ತಕ್ಕಂಥವ್ರು, ಹೈಕಮಾಂಡ್ನ ನಾಯಕ ಅಂತ ಗುರುತಿಸ್ಕೊಂಡಿರ್ತಕ್ಕಂಥವ್ರು, ಅವ್ರಿಗೇನು ಸೇ ಇದೆ ಇಡೀ ಕ್ಯಾಬಿನೆಟ್ ಫಾರ್ಮೇಷನ್ನಲ್ಲಿ? ಎಲ್ಲಿ ಕಾಣಿಸ್ತಿದ್ದಾರೆ ಅವರು? ಹೌದು. ಕ್ಯಾಬಿನೆಟ್ ಈಗ ಬಿ ಕೆ ಹರಿಪ್ರಸಾದ್ ಒಬ್ಬರಿದ್ದಾರೆ. ಬಿ ಕೆ ಹರಿಪ್ರಸಾದ್ ಕೂಡ ಸಚಿವ ಸಂಪುಟ ಸೇರ್ತಾರೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. PCC ಪ್ರೆಸಿಡೆಂಟ್ ಮಾಡಿ ಅಂತಾರೆ ಕೆಲವೊಬ್ಬರು, ರಾಜ್ಯಸಭೆಗೆ ಹೋಗ್ತಾರೆ ಅಂತಾರೆ. ಅಂದರೆ ಸಿದ್ದರಾಮಯ್ಯನವರ ಬಣ ಅಂತಕ್ಕಂಥದ್ದೇನು 26ರ ಇಂದಿರಾ ಭವನದ ಸಭೆವರೆಗೆ ಕಾಣ್ತಿತ್ತು, ಅದು ನಿಧಾನವಾಗಿ ಬ್ರೇಕ್ ಮಾಡುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಇನ್ನೊಂದು ಹಂತ ಮುಂದೆ ಹೋಗಿ ಇವತ್ತು ಜಮೀರ್ ಅಹ್ಮದ್ ಖಾನ್ರ ಆಡಿಯೋ ರಿಲೀಸ್ ಆಯಿತು. ಈಗ ಆಡಿಯೋ ರಿಲೀಸ್ ಆಗೋದ್ರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅಂತಕ್ಕಂಥದ್ದು ನೀವು ಲೆಕ್ಕ ಹಾಕಿದ್ರೆ ಕಾಂಗ್ರೆಸ್ನ ಒಳ ಜಗಳ ಗ್ಯಾರಂಟಿ ಗೊತ್ತಾಗತ್ತೆ. ಅದರ ಅರ್ಥ ಏನು? ಈಗ ಇವ್ರು ದಿಲ್ಲಿ ವಿಮಾನ ಹತ್ತುವಾಗ ಜಮೀರ್ ಅಹ್ಮದ್ ಖಾನ್ರ ಆಡಿಯೋ ಬರುತ್ತೆ. ನಾನು ತಪ್ಪು ಸರಿ ಅನ್ನಲ್ಲ ಅಜಿತ್, ಪಾಲಿಟಿಕ್ಸ್ನಲ್ಲಿ ಇದನ್ನು ಷಡ್ಯಂತ್ರ ಕಾನ್ಸ್ಪಿರಸಿ ಅಂತಾರೆ. ಟೈಮಿಂಗ್ ನೋಡಿ. ಹೌದು. ಜಾರಕಿಹೊಳಿ ಜಮೀರ್ ಅಹ್ಮದ್ ಖಾನ್, ಮಾದೇವಪ್ಪ, ಪರಮೇಶ್ವರ್ ಜೊತೆಗಿದ್ದಾರ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರುವವರೆಗೆ ಅವ್ರ ಜೊತೆಗಿದ್ರು. ಸಿದ್ದರಾಮಯ್ಯನವರು ಎಲ್ಲಾದರೂ ಅಂದರೆ ಈಗ DCM ಮಾಡಬೇಕು, ಜಮೀರ್ ಅಹ್ಮದ್ ಖಾನ್ರ ಜೊತೆ ಸಿದ್ದರಾಮಯ್ಯನವರು ಇದ್ದಾರೆ ಸ್ಪಷ್ಟ. ಬಟ್ ಜಾರಕಿಹೊಳಿ ಸಿದ್ದರಾಮಯ್ಯ ಜೊತೆಗಿದ್ದಾರ? ನಾನಾ ರೀತಿಯ ಕನ್ಫ್ಯೂಷನ್ಸ್ ಹೌದು ಸೋಷಿಯಲ್ ಮೀಡಿಯಾದಲ್ಲಿದೆ. ನಾನು ಮೀಡಿಯಾದಲ್ಲಿ ಜಮೀರ್ ಅಹ್ಮದ್ ಖಾನ್ರದ್ದು ಎನ್ನಲಾದಂಥ ಆಡಿಯೋ ಹರಿದಾಡ್ತಾ ಇದೆ. ಅಲ್ಲಿ 37 ಜನರ ಸೈನ್ ಹಾಕಿಸ್ಕೊಂಡು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ನಿರಾಕರಿಸಿದ್ರು ಬಿಡಿ. ಜಾರಕಿಹೊಳಿ ಅಷ್ಟೇ ಅಲ್ಲ, ಹೋಗಿ ಸೈಬರ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದೆರಡು ಫೇಸ್ಬುಕ್ ಪ್ರೊಫೈಲ್ಗಳ ಮೇಲೆ. ಅವರು ಚಟುವಟಿಕೆಗಳು ನೋಡಿ ನೀವು. ಹೌದು.
ಪ್ರಿಯಾಂಕ್ ಖರ್ಗೆ ನಾನು DCM ಆಗಬೇಕು ಅನ್ನೋ ಪ್ರಯತ್ನ ಮಾಡ್ತಿದ್ದಾರೆ, AICC ಅಧ್ಯಕ್ಷರ ಪುತ್ರ. ನಿನ್ನೆ ಏಕಾಏಕಿ ವರುಣಾದಿಂದ ಬಂದ್ಬಿಟ್ರು ಜನ ಎಸ್ ಸಿದ್ದರಾಮಯ್ಯನವ್ರ ಬಳಿಗೆ, ಏನಂತ, ಯತೀಂದ್ರರನ್ನು DCM ಮಾಡಿ ಅಂತ. ಅಂದರೆ ಯಾವ ಪ್ರಮಾಣದ ಡೆಲಿಬ್ರೇಷನ್ಸ್ ದಿಲ್ಲಿಯಲ್ಲಿ ನಡೀಬಹುದು ಅಂತಕ್ಕಂಥದ್ದರ ಸಂಕೇತಗಳು ಈ ಎಲ್ಲ ಘಟನೆಗಳಿಂದ ಸಿಗ್ತಾ ಇದೆ. ಎಸ್. ಆ್ಯಂಡ್ ಜಾಣತನದಿಂದ DK ಶಿವಕುಮಾರ್ ಸಿದ್ದರಾಮಯ್ಯನವರ ಬಣ ಅಂತಕ್ಕಂಥದ್ದು ಏನಿತ್ತು, ಹಿಂದ ಎಲ್ಲ ನಾಯಕರು ಏನು ಒಟ್ಟಿಗಿದ್ದಾರೆ ಅಂತಕ್ಕಂಥದ್ದಿತ್ತು, ಅದನ್ನು ಚಿಕ್ಕ ಚಿಕ್ಕ ಹಂತಗಳಲ್ಲಿ ಬ್ರೇಕ್ ಕ್ರ್ಯಾಕ್ ಕಾಣ್ತಿದೆ. ಬ್ರೇಕ್ ಮಾಡ್ತಾರ ಸಂಪುಟ ಪುನಾರಚನೆಯ ಮೀಟಿಂಗ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಎಸ್ ಎಸ್. ಆನಂದ, ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು ಒಬ್ಬೊಬ್ಬರು ಒಂದೊಂದು ದ್ವೀಪ ಆದಂಗಾದ್ರು ಮತ್ತು ಬಹುತೇಕರು ಸೈಲೆಂಟ್ ಆದರು ಅಲ್ವಾ? ಎಸ್, ಖಂಡಿತವಾಗ್ಲೂ ಕೂಡ. ಅಂದರೆ ಪ್ರಶಾಂತ್ ಹೇಳಿದಾಗೆ 26ರ ಸಭೆಗೆ ಮುಂಚಿತವಾಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯವ್ರ ಜೊತೆಗೆ ಇದ್ದರು. ಅವರಿಗೆ ಬೇರೆ ಬೇರೆ ಹಂತದಲ್ಲಿ ಒಂದಷ್ಟು ಹಿನ್ನಡೆಗಳಾಗ್ತಿರೋ ಸತ್ಯ. ಈ ದಲಿತ CM ಅಂತಕ್ಕಂಥ ಕೂಗು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೇಳಿ ಬರ್ತಾ ಇತ್ತು. ಸಿದ್ದರಾಮಯ್ಯ ಆದ ನೆಕ್ಸ್ಟ್ ಪರಮೇಶ್ವರ್ಗೆ ಅವಕಾಶ ಅಂತಕ್ಕಂಥ ಕೂಗು ಕೇಳಿ ಬರ್ತಾ ಇತ್ತು. DK ಶಿವಕುಮಾರ ಹೆಸರು ಪ್ರಸ್ತಾಪ ಆಗ್ತಿದ್ದ ಹಾಗೆಯೇ ಇಡೀ ರಾಜ್ಯದಲ್ಲಿ ಆ ಕೂಗೇ ಇಲ್ಲ. ಅಂತಿಮವಾಗಿ DCM ಆಗಿ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಮಾಡಬೇಕು ಅಂತಕ್ಕಂಥದ್ದನ್ನು ಅಲ್ಲಲ್ಲಿ ಹೇಳುವ ಪ್ರಯತ್ನಗಳನ್ನು ಮಾಡಲಾಗ್ತಾ ಇದೆ. ಸೊ ಇನ್ನೊಂದು ಜಮೀರ್ ಅಹ್ಮದ್ ಅವರ ಆಡಿಯೋ ಇವತ್ತು ಬಂದಿರುವಂಥ ಕಾರಣಕ್ಕಾಗಿ ಇದು ಇಡೀ ರಾಜಕಾರಣದಲ್ಲಿ ಜಮೀರ್ ಅಹ್ಮದ್ ರಾಜಕಾರಣದ ಮೇಲೆ ದೊಡ್ಡ ಮಟ್ಟದ ಕಪ್ಪು ಚುಕ್ಕಿ ಅಂದರೂ ಕೂಡ ತಪ್ಪಾಗಲಿರೋದು. ನಿಶ್ಚಿತವಾಗಿ ಕೂಡ ಇನ್ನೆರಡು ದಿನಗಳಲ್ಲಿ ಈ ಬಗ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕ ಚಿತ್ರಣ ಸಿಗೋದು ಗ್ಯಾರಂಟಿ ಆಗಿದೆ. ಇನ್ನೊಂದು ಕಡೆ BK ಹರಿಪ್ರಸಾದ್ ಇವತ್ತು ಅವರು DK ಶಿವಕುಮಾರರು ಭೇಟಿ ಮಾಡಿದ್ದಾರೆ. ಅವ್ರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಿಕ್ಕೆ ಪಕ್ಷದ ಒಳಗಡೆ ದೊಡ್ಡ ಮಟ್ಟದ ವಿರೋಧ ಇರುವ ಕಾರಣಕ್ಕಾಗಿ ಅದೇ ಕಾರಣ ಮುಂದಿಟ್ಕೊಂಡು ಹರಿಪ್ರಸಾದ್ ಅವರನ್ನು ದೂರ ಇಡಲಾಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ಭಾಳ ಮುಖ್ಯವಾಗಿ ಜಾರ್ಜ್ ಅವರು ಸಂಪುಟಕ್ಕೆ ಸೇರಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಈಗಾಗಲೇ ಅಲ್ಲಿ ವ್ಯತ್ಯಾಸಗಳಿರುವ ಕಾರಣಕ್ಕಾಗಿ ಅವರು ಸಂಪುಟಕ್ಕೆ ಸೇರಿದ್ರೆ ಆಗ್ತಕ್ಕಂಥ ಅವಮಾನದ ಬದಲು ಈಗ ಸಂಪುಟದ ದೂರ ಸರಿತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ಅವ್ರು ಹೊರಟಿದ್ದಾರೆ. ಮಹದೇವಪ್ಪ ಅವರ ಹೆಸರು ಬಹುತೇಕ ಅಂತಿಮಗೊಂಡಿಲ್ಲ ಅಂತಕ್ಕಂಥದ್ದು ಎಲ್ಲರೂ ಹೇಳ್ತಾ ಇರುವಂಥದ್ದು. ಆ ಕಾರಣಕ್ಕಾಗಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಗಟ್ಟಿಯಾದ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಮತ್ತು ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರ ಮಧ್ಯೆ ಎಲ್ಲ ಒಂದು ಕಡೆ ಒಂದಷ್ಟು ವ್ಯತ್ಯಾಸಗಳಿತ್ತು. ಅಂದರೆ ಆ ಕಾರಣಕ್ಕಾಗಿ ಈಗ KPC ಅಧ್ಯಕ್ಷ ಆಗಲಿ ಹೊರಟಿರುವಂಥ ಸತೀಶ್ ಜಾರಕಿಹೊಳಿಯರ ವಿರುದ್ಧವಾಗಿ ಮೊನ್ನೆ ದೆಹಲಿಗೆ ಹೋದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದಷ್ಟು ನೆಗೆಟಿವ್ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ ಬಂದಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಇದೆ. ಹಾಗಾಗಿ ಒಟ್ಟಲ್ಲಿ ಸಿದ್ದರಾಮಯ್ಯವ್ರ ಜೊತೆಗೆ ನಿಂತಿರ್ತಕ್ಕಂಥ ಬಹುತೇಕರ ರಾಜಕಾರಣದ ಮೇಲೆ ಈ ಒಂದು ಬೆಳವಣಿಗೆ ಎಲ್ಲ ಒಂದು ಕಡೆ ಪ್ರತಿಕೂಲವಾಗಿರ್ತಕ್ಕಂಥ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಎಲ್ಲರೂ ಕೂಡ ಒಂದೊಂದು ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕಾರಣದ ಆಯಾಮಗಳಲ್ಲಿ ಅಸ್ತಿತ್ವವನ್ನು ಕಳೆದುಕೊಳ್ತಕ್ಕಂಥ ಸಾಧ್ಯತೆಗಳೇ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಯಾಕಂದರೆ ನಾವಿಲ್ಲಿ ಗಮನಿಸಬೇಕಾಗಿದೆ, ಯಾರೂ ಕೂಡ ಸಿದ್ದರಾಮಯ್ಯ ಜೊತೆ ಇಲ್ಲ. ಸಿದ್ದರಾಮಯ್ಯ ಜೊತೆ ಈಗ ಸದ್ಯಕ್ಕಿರ್ತಕ್ಕಂಥವ್ರು ಅದೇ ಯತೀಂದ್ರ ಸಿದ್ದರಾಮಯ್ಯ, ಬೈರತಿ ಸುರೇಶ್, ಜಾರ್ಜು, ಇವರೇ ಒಂದಿಷ್ಟು ಜನರ ಬಿಟ್ಟರೆ ಯಾರೂ ಕೂಡ ಗಟ್ಟಿಯಾಗಿ ನಿಲ್ತಕ್ಕಂಥದ್ದನ್ನು ಕಾಣ್ತಾ ಇಲ್ಲ. ಸಹಜವಾಗಿ ಪೊನ್ನಣ್ಣವರು ಮೊದಲಿಂದಲೂ ಕೂಡ ಇದ್ದರು. ಈಗ ಪೊನ್ನಣ್ಣವರು ಕೂಡ ಈಗ ಸಿದ್ದರಾಮಯ್ಯ ಜೊತೆ ಇದ್ದಾರೆ. ಆದರೆ ಅವರು ಪ್ರಮಾಣವಚನ ಸ್ವೀಕಾರ ಸಮಾರಂಭದ ಬಳಿಕ ಅವರೆಲ್ಲಿರ್ತಾರೆ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಮಂತ್ರಗೌಡರು ಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾಗಿ ಪೊನ್ನಣ್ಣವರ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನು ನೋಡಬೇಕಾಗಿದೆ. ಹಾಗಾಗಿ ಸಿದ್ದರಾಮಯ್ಯ ಜೊತೆಗೆ ನಿಂತಿರ್ತಕ್ಕಂಥ, ಸಿದ್ದರಾಮಯ್ಯವರ ವಿರುದ್ಧ ಮೂಢ ಪ್ರಕರಣ ಬಂದಾಗ ದೊಡ್ಡದಾಗಿ ಬೊಬ್ಬೆ ಹಾಕಿರ್ತಕ್ಕಂಥ, ಅವರ ಪರ ಡಿಫೆಂಡ್ ಮಾಡ್ಕೊಂಡಿರ್ತಕ್ಕಂಥ ಬಹುತೇಕ ನಾಯಕರುಗಳು ಮತ್ತು ಬೇರೆ ಬೇರೆ ಸಿದ್ದರಾಮಯ್ಯರಿಗೆ ಅಪಾಯ ಬಂದಿರತಕ್ಕ ಸಂದರ್ಭಗಳಲ್ಲಿ ಎಲ್ಲರೂ ಕೂಡ ಗಟ್ಟಿ ಧ್ವನಿಯಲ್ಲಿ ಯಾರು ಮಾತಾಡ್ತಿದ್ರು. ಸೊ ಟಗರು ಈ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳು ನೀಡ್ತಾ ಇರ್ತಕ್ಕಂಥ ಎಲ್ಲ ನಾಯಕರು ಕೂಡ ದೂರ ಸರಿತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಮುಂದಿನ 2 ದಿನಗಳಲ್ಲಿ ಒಂದು ಸ್ಪಷ್ಟವಾಗಿರೋ ಚಿತ್ರಣ ಸಿಗುತ್ತೆ. ಸಿದ್ದರಾಮಯ್ಯ ಏಕಾಂಗಿ ಆಗ್ತಾರೋ, ಸಿದ್ದರಾಮಯ್ಯ ಜೊತೆ ಗಟ್ಟಿಯಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ನಿಜವಾಗ್ಲೂ ಕೂಡ ಅಸ್ತಿತ್ವದಲ್ಲಿ ರಾಜಕೀಯ ಅಸ್ತಿತ್ವ ಸಿಗತ್ತಾ, ಅಥವಾ ಅವರೆಲ್ಲರೂ ಕೂಡ ದೂರ ಹೋಗ್ತಕ್ಕ ಸನ್ನಿವೇಶಗಳು ಅದಾಗೆ ಕ್ರಿಯೇಟ್ ಆಗುತ್ತಾ, ಎಲ್ಲವೂ ಕೂಡ ಕಾಲವೇ ಉತ್ತರವನ್ನು ಕೊಡುತ್ತೆ. ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.